ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 10ನೇ ಪಂದ್ಯ ಎಂದು ಹೈದರಾಬಾದ್ ಮತ್ತು ಮುಂಬೈ ತಂಡದ ನಡುವೆ ನಡೆಯುತ್ತಿರುವಂಥದ್ದು. ಟಾಸನ್ನು ಸೋತು ಬ್ಯಾಟಿಂಗನ್ನು ಆರಂಭಿಸಿದಂಥ ಹೈದರಾಬಾದ್ ತಂಡ ಆರಂಭದಲ್ಲಿ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ಪನ್ನು ಕೊಡುತ್ತೆ. ಆ ಸಮಯದಲ್ಲಿ 5ನೇ ಓವರ್ನ ಕೊನೆಯ ಬಾಲ್ನಲ್ಲಿ ಡೇವಿಡ್ ವಾರ್ನರ್ ಅವರು ಬುಮ್ರಾ ಅವರಿಗೆ ಒಂದು 4 ರನ್ನ ಹೊಡಿತಾರೆ. 4 ರನ್ನ ಹೊಡೆದಾಗ ಕೊನೆಯ ಬಾಲಲ್ಲಿ ಮುಂದಿನ ಓವರ್ ಮೊದಲನೇ ಬಾಲ್ ಅವರು ನಾನ್ ಸ್ಟ್ರೈಕರ್ ಎಂಡಲ್ಲಿರಬೇಕಿತ್ತು. ಆ ಸೈಡ್ ಇದ್ದಂಥ ಧವನ್ ಅವರು ಬ್ಯಾಟಿಂಗನ್ನು ಮಾಡಬೇಕಿತ್ತು. ಆದರೆ ಮುಂದಿನ ಓವರ್ ಮೊದಲನೇ ಬಾರ್ ಆ ಥರ ಆಗಲಿಲ್ಲ. ಓವರ್ನ ಕೊನೆಯದಾಗಿ 4 ರನ್ನ ಬಾರಿಸಿದಂಥ ವಾರ್ನರ್ ಅವರೇನೆ ಮುಂದಿನ ಓವರ್ ಅಂದರೆ 6ನೇ ಓವರ್ ಮೊದಲ ಬಾಲನ್ನು ಅವರೇ ಬ್ಯಾಟಿಂಗ್ ಮಾಡ್ತಾರೆ. ಏನಕ್ಕೆ ಆ ಥರ ಆಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಆ ಓವರ್ನ ಮೊದಲನೆಯ ಬಾಲ್ ಅವರು ನಾನ್ ಸ್ಟ್ರೈಕರ್ ಎಂಡಲ್ಲಿ ಇರಬೇಕಿತ್ತು. ನಮಗನ್ಸುತ್ತೆ ಡೇವಿಡ್ ವಾರ್ನರ್ ಅವರು ಮರೆತು ಅದೇ ಒಂದು ಸ್ಟ್ರೈಕರ್ ಎಂಡಲ್ಲಿ ಮಾತ್ರ ಬ್ಯಾಟಿಂಗ್ ಮಾಡ್ತಾರೆ ಅಂತ. ಮೋಸ್ಟ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ರೂಲ್ ಇಲ್ಲ. ನಾನ್ ಸ್ಟ್ರೈಕರ್ ಬ್ಯಾಟ್ಸ್ಮನ್ ಏನಾದರೂ ಸ್ಟ್ರೈಕಿಂಗಲ್ಲಿ ಬ್ಯಾಟಿಂಗನ್ನು ಮಾಡಿದ್ರೆ ಏನೋ ಸ್ಕೋರ್ ಹೊಡೆದ್ರೆ ಅದನ್ನು ಸ್ಕೋರ್ ಸಿಗಲ್ಲ ಅಥವಾ ಯಾವುದೇ ರೀತಿಯಾದಂಥ ಒಂದು ರೂಲ್ ಇಲ್ಲ ಅಂತ ನಮಗನ್ಸುತ್ತೆ. ಅದರಿಂದ ಯಾವುದೇ ರೀತಿಯಾದಂಥ ಒಂದು ತಕರಾರನ್ನು ಆಪೋಸಿಟ್ ಟೀಮ್ ಏನು ಮಾಡಲಿಲ್ಲ. ನಿಮಗೆ ಅನಿಸುತ್ತೆ ಡೇವಿಡ್ ವಾರ್ನರ್ ಅವರು 2 ಓವರ್ನಲ್ಲೂ ಸ್ಟ್ರೈಕರ್ ಎಂಡಿಂಗಲ್ಲಿ ಬ್ಯಾಟಿಂಗನ್ನು ಮಾಡಿದ್ದು? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.